ತನಗಾಗದ ದೇಶಗಳಲ್ಲಿ ತನ್ನ ಮಾತು ಕೇಳುವಂತ ಹೌದಪ್ಪ ಸರ್ಕಾರವನ್ನ ಸ್ಥಾಪಿಸುವಂತ ಷಡ್ಯಂತ್ರ ರೂಪಿಸೋದು ಅಮೆರಿಕದ ಹಳೆ ಚಾಳಿ. ಅಮೆರಿಕ ಯಾವತ್ತಿಗೂ ಕೂಡ ತನ್ನ ಮಾತು ಕೇಳದಂತ ಸರ್ಕಾರಗಳನ್ನ ಸಹಿಸೋದಿಲ್ಲ. ಏನಾದ್ರೂ ಕುತಂತ್ರ ಮಾಡಿಸಿ ಆ ಸರ್ಕಾರವನ್ನ ಉರುಳಿಸುತ್ತೆ. ಇದೀಗ ದೂರದ ವೆನಿಜುವೆಲಾದಲ್ಲೂ ಆಗಿದ್ದು ಅದೇ. ಅಲ್ಲಿನ ಅಧ್ಯಕ್ಷ ಮತ್ತು ಅವರ ಪತ್ನಿಯನ್ನ ಅಮೆರಿಕ ಬಂಧಿಸಿ ಇಟ್ಟಿದೆ. ಒಂದು ದೇಶದ ಅಧ್ಯಕ್ಷರನ್ನೇ ಬಂಧಿಸೋದು ಅಷ್ಟೊಂದು ಸುಲಭನ? ಹಾಗಾದ್ರೆ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ದಕ್ಷಿಣ ಅಮೆರಿಕದ ಒಂದು ಪುಟ್ಟ ದೇಶ, ಅದು ವೆನೆಜುವೆಲಾ. ಇದರ ಸರ್ವಾಧಿಕಾರಿಯೇ ನಿಕೋಲಾಸ್ ಮಡುರೋ. ಈ ದೇಶದ ಜನಸಂಖ್ಯೆ 3 ಕೋಟಿ, ಅಂದ್ರೆ ಕರ್ನಾಟಕದ ಅರ್ಧದಷ್ಟು ಜನ. ಈ ಪುಟ್ಟ ದೇಶದ ಮೇಲೆ ಅಮೆರಿಕ ಮಿಸೈಲ್ಗಳು ಏಕಾಏಕಿ ಎರಗಿವೆ. 7 ಕಡೆಗೆ ಅಮೆರಿಕ ದಾಳಿ ಮಾಡಿದೆ. ಟ್ರಂಪ್ ಸೇನೆ ಈ ರಾಷ್ಟ್ರವನ್ನು ಕೂಡ ಸಂಪೂರ್ಣವಾಗಿ ಸುತ್ತುವರೆದಿದೆ. ಅಷ್ಟೇ ಅಲ್ಲ, ವೆನೆಜುವೆಲಾ ಅಧ್ಯಕ್ಷ ಮಡುರೋ ಮತ್ತು ಆತನ ಪತ್ನಿಯನ್ನ ಸೆರೆ ಹಿಡಿದಿದೆ. ವೆನೆಜುವೆಲಾ ಮೇಲೆ ಟ್ರಂಪ್ಗೆ ಸಿಟ್ಟಿ ಹಾಕಿ. ವೆನೆಜುವೆಲಾ ಅಧ್ಯಕ್ಷ ಮಡುರೋ ಟ್ರಂಪ್ ಕಡು ವಿರೋಧಿ, ಮಾತು ಕೇಳಲ್ಲ. ಅಮೆರಿಕಕ್ಕೆ ಈ ದೇಶ ಡ್ರಗ್ಸ್ ಪೂರೈಕೆ ಮಾಡುತ್ತೆ, ಇದಕ್ಕೆ ಬ್ರೇಕ್ ಹಾಕಿ ಅಂತ ಟ್ರಂಪ್ ಹೇಳುತ್ತಲೇ ಇದ್ದು, ಇದೇ ವಿಚಾರ ಇದೀಗ ಯುದ್ಧಕ್ಕೆ ನಾಂದಿ ಹಾಡಿದೆ. ಡ್ರಗ್ಸ್ ವಿಚಾರದಲ್ಲೇ 2 ದೇಶಗಳಿಗೂ ಕೂಡ ಚಕಮಕಿ ಶುರುವಾಗಿದೆ. ಈ ವಿಚಾರವೇ ಈ ವೆನೆಜುವೆಲಾದ ಮೇಲೆ ದಾಳಿಗೆ ಕಾರಣವಾಗಿದೆ. ಟ್ರಂಪ್ ಅಸಲಿ ಲೆಕ್ಕಾಚಾರವೇನು? ಅಸಲಿಗೆ ಟ್ರಂಪ್ ಲೆಕ್ಕಾಚಾರ ಏನಂದ್ರೆ, ಡ್ರಗ್ಸ್ ಅಷ್ಟೇ ವೆನೆಜುವೆಲಾ ಮೇಲಿನ ದಾಳಿಗೆ ಕಾರಣವಲ್ಲ. ಇಲ್ಲಿ ಅಪಾರ ತೈಲ ಭಂಡಾರವಿದೆ. ವಿಶ್ವದ 5ನೇ 1 ಭಾಗದಷ್ಟು ವೆನೆಜುವೆಲಾದಲ್ಲಿ ತೈಲ ನಿಕ್ಷೇಪಗಳು ಇವೆ. ಹೀಗಾಗಿ ತೈಲ ಮಾರುಕಟ್ಟೆ ದರ ನಿಗದಿ ಮಾಡುವಂತಹ ಸಾಮರ್ಥ್ಯ ಈ ದೇಶಕ್ಕಿದೆ. ವೆನೆಜುವೆಲಾ ಈ ತಾಕತ್ತೇ ಅಮೆರಿಕದ ಆತಂಕಕ್ಕೆ ಕಾರಣವಾಗಿದೆ. ಡೊನಾಲ್ಡ್ ಟ್ರಂಪ್ ಮಾತನ್ನ ವೆನೆಜುವೆಲಾ ಅಧ್ಯಕ್ಷ ಮರುಡೋ ಕೇಳಲ್ಲ. ಜೊತೆಗೆ ಈ ದೇಶ ರಷ್ಯಾಗೆ ಹತ್ತಿರವಾಗ್ತಾ ಇರೋದು ಟ್ರಂಪ್ ಕೆಂಗಣಿಗೆ ಮತ್ತಷ್ಟು ಗುರಿಯಾಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಈಗ ಅಮೆರಿಕದ ಕಡುವೈರಿ ರಷ್ಯಾ ವೆನೆಜುವೆಲಾ ಬೆಂಬಲಕ್ಕೆ ಬಂದಿದೆ. ಇರಾನ್ ಅಮೆರಿಕ ದಾಳಿಯನ್ನು ಖಂಡಿಸಿದೆ. ಇಟಲಿ ವೆನೆಜುವೆಲಾಗೆ ಬೆಂಬಲ ನೀಡಿದೆ. ಹೀಗಾಗಿ ವೆನೆಜುವೆಲಾ ಅಧ್ಯಕ್ಷರ ಬಂಧಿಸುವ ಟ್ರಂಪ್ ಅದು ಸಾಹಸ ತಿರುಗು ಬಾಣವಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡುಬರುತ್ತಿವೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತನಗಾಗದ ದೇಶಗಳಲ್ಲಿ ತನ್ನ ಮಾತು ಕೇಳುವಂತ ಹೌದಪ್ಪ ಸರ್ಕಾರವನ್ನ ಸ್ಥಾಪಿಸುವಂತ ಷಡ್ಯಂತ್ರ ರೂಪಿಸೋದು ಅಮೆರಿಕದ ಹಳೆ ಚಾಳಿ. ಅಮೆರಿಕ ಯಾವತ್ತಿಗೂ ಕೂಡ ತನ್ನ ಮಾತು ಕೇಳದಂತ ಸರ್ಕಾರಗಳನ್ನ ಸಹಿಸೋದಿಲ್ಲ. ಏನಾದ್ರೂ ಕುತಂತ್ರ ಮಾಡಿಸಿ ಆ ಸರ್ಕಾರವನ್ನ ಉರುಳಿಸುತ್ತೆ. ಇದೀಗ ದೂರದ ವೆನಿಜುವೆಲಾದಲ್ಲೂ ಆಗಿದ್ದು ಅದೇ. ಅಲ್ಲಿನ ಅಧ್ಯಕ್ಷ ಮತ್ತು ಅವರ ಪತ್ನಿಯನ್ನ ಅಮೆರಿಕ ಬಂಧಿಸಿ ಇಟ್ಟಿದೆ. ಒಂದು ದೇಶದ ಅಧ್ಯಕ್ಷರನ್ನೇ ಬಂಧಿಸೋದು ಅಷ್ಟೊಂದು ಸುಲಭನ? ಹಾಗಾದ್ರೆ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ದಕ್ಷಿಣ ಅಮೆರಿಕದ ಒಂದು ಪುಟ್ಟ ದೇಶ, ಅದು ವೆನೆಜುವೆಲಾ. ಇದರ ಸರ್ವಾಧಿಕಾರಿಯೇ ನಿಕೋಲಾಸ್ ಮಡುರೋ. ಈ ದೇಶದ ಜನಸಂಖ್ಯೆ 3 ಕೋಟಿ, ಅಂದ್ರೆ ಕರ್ನಾಟಕದ ಅರ್ಧದಷ್ಟು ಜನ. ಈ ಪುಟ್ಟ ದೇಶದ ಮೇಲೆ ಅಮೆರಿಕ ಮಿಸೈಲ್ಗಳು ಏಕಾಏಕಿ ಎರಗಿವೆ. 7 ಕಡೆಗೆ ಅಮೆರಿಕ ದಾಳಿ ಮಾಡಿದೆ. ಟ್ರಂಪ್ ಸೇನೆ ಈ ರಾಷ್ಟ್ರವನ್ನು ಕೂಡ ಸಂಪೂರ್ಣವಾಗಿ ಸುತ್ತುವರೆದಿದೆ. ಅಷ್ಟೇ ಅಲ್ಲ, ವೆನೆಜುವೆಲಾ ಅಧ್ಯಕ್ಷ ಮಡುರೋ ಮತ್ತು ಆತನ ಪತ್ನಿಯನ್ನ ಸೆರೆ ಹಿಡಿದಿದೆ. ವೆನೆಜುವೆಲಾ ಮೇಲೆ ಟ್ರಂಪ್ಗೆ ಸಿಟ್ಟಿ ಹಾಕಿ. ವೆನೆಜುವೆಲಾ ಅಧ್ಯಕ್ಷ ಮಡುರೋ ಟ್ರಂಪ್ ಕಡು ವಿರೋಧಿ, ಮಾತು ಕೇಳಲ್ಲ. ಅಮೆರಿಕಕ್ಕೆ ಈ ದೇಶ ಡ್ರಗ್ಸ್ ಪೂರೈಕೆ ಮಾಡುತ್ತೆ, ಇದಕ್ಕೆ ಬ್ರೇಕ್ ಹಾಕಿ ಅಂತ ಟ್ರಂಪ್ ಹೇಳುತ್ತಲೇ ಇದ್ದು, ಇದೇ ವಿಚಾರ ಇದೀಗ ಯುದ್ಧಕ್ಕೆ ನಾಂದಿ ಹಾಡಿದೆ. ಡ್ರಗ್ಸ್ ವಿಚಾರದಲ್ಲೇ 2 ದೇಶಗಳಿಗೂ ಕೂಡ ಚಕಮಕಿ ಶುರುವಾಗಿದೆ. ಈ ವಿಚಾರವೇ ಈ ವೆನೆಜುವೆಲಾದ ಮೇಲೆ ದಾಳಿಗೆ ಕಾರಣವಾಗಿದೆ. ಟ್ರಂಪ್ ಅಸಲಿ ಲೆಕ್ಕಾಚಾರವೇನು? ಅಸಲಿಗೆ ಟ್ರಂಪ್ ಲೆಕ್ಕಾಚಾರ ಏನಂದ್ರೆ, ಡ್ರಗ್ಸ್ ಅಷ್ಟೇ ವೆನೆಜುವೆಲಾ ಮೇಲಿನ ದಾಳಿಗೆ ಕಾರಣವಲ್ಲ. ಇಲ್ಲಿ ಅಪಾರ ತೈಲ ಭಂಡಾರವಿದೆ. ವಿಶ್ವದ 5ನೇ 1 ಭಾಗದಷ್ಟು ವೆನೆಜುವೆಲಾದಲ್ಲಿ ತೈಲ ನಿಕ್ಷೇಪಗಳು ಇವೆ. ಹೀಗಾಗಿ ತೈಲ ಮಾರುಕಟ್ಟೆ ದರ ನಿಗದಿ ಮಾಡುವಂತಹ ಸಾಮರ್ಥ್ಯ ಈ ದೇಶಕ್ಕಿದೆ. ವೆನೆಜುವೆಲಾ ಈ ತಾಕತ್ತೇ
ಅಮೆರಿಕದ ಆತಂಕಕ್ಕೆ ಕಾರಣವಾಗಿದೆ. ಡೊನಾಲ್ಡ್ ಟ್ರಂಪ್ ಮಾತನ್ನ ವೆನೆಜುವೆಲಾ ಅಧ್ಯಕ್ಷ ಮರಡೋ ಕೇಳಲ್ಲ. ಜೊತೆಗೆ ಈ ದೇಶ ರಷ್ಯಾಗೆ ಹತ್ತಿರವಾಗ್ತಾ ಇರೋದು ಟ್ರಂಪ್ ಕೆಂಗಣಿಗೆ ಮತ್ತಷ್ಟು ಗುರಿಯಾಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಈಗ ಅಮೆರಿಕದ ಕಡುವೈರಿ ರಷ್ಯಾ ವೆನೆಜುವೆಲಾ ಬೆಂಬಲಕ್ಕೆ ಬಂದಿದೆ. ಇರಾನ್ ಅಮೆರಿಕ ದಾಳಿಯನ್ನ ಖಂಡಿಸಿದೆ. ಇಟಲಿ ವೆನೆಜುವೆಲಾಗೆ ಬೆಂಬಲ ನೀಡಿದೆ. ಹೀಗಾಗಿ ವೆನೆಜುವೆಲಾ ಅಧ್ಯಕ್ಷರ ಬಂಧಿಸುವ ಟ್ರಂಪ್ ಅದು ಸಾಹಸ ತಿರುಗು ಬಾಣವಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡುಬರುತ್ತಿವೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತನಗಾಗದ ದೇಶಗಳಲ್ಲಿ ತನ್ನ ಮಾತು ಕೇಳುವಂತ ಹೌದಪ್ಪ ಸರ್ಕಾರವನ್ನ ಸ್ಥಾಪಿಸುವಂತ ಷಡ್ಯಂತ್ರ ರೂಪಿಸೋದು ಅಮೆರಿಕದ ಹಳೆ ಚಾಳಿ. ಅಮೆರಿಕ ಯಾವತ್ತಿಗೂ ಕೂಡ ತನ್ನ ಮಾತು ಕೇಳದಂತ ಸರ್ಕಾರಗಳನ್ನ ಸಹಿಸೋದಿಲ್ಲ. ಏನಾದ್ರೂ ಕುತಂತ್ರ ಮಾಡಿಸಿ ಆ ಸರ್ಕಾರವನ್ನ ಉರುಳಿಸುತ್ತೆ. ಇದೀಗ ದೂರದ ವೆನೆಜುವೆಲಾದಲ್ಲೂ ಆಗಿದ್ದು ಅದೇ. ಅಲ್ಲಿನ ಅಧ್ಯಕ್ಷ ಮತ್ತು ಅವರ ಪತ್ನಿಯನ್ನ ಅಮೆರಿಕ ಬಂಧಿಸಿ ಇಟ್ಟಿದೆ. ಒಂದು ದೇಶದ ಅಧ್ಯಕ್ಷರನ್ನೇ ಬಂಧಿಸೋದು ಅಷ್ಟೊಂದು ಸುಲಭನ? ಹಾಗಾದ್ರೆ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ದಕ್ಷಿಣ ಅಮೆರಿಕದ ಒಂದು ಪುಟ್ಟ ದೇಶ, ಅದು ವೆನೆಜುವೆಲಾ. ಇದರ ಸರ್ವಾಧಿಕಾರಿಯೇ ನಿಕೋಲಾಸ್ ಮಡುರೋ. ಈ ದೇಶದ ಜನಸಂಖ್ಯೆ 3 ಕೋಟಿ, ಅಂದ್ರೆ ಕರ್ನಾಟಕದ ಅರ್ಧದಷ್ಟು ಜನ. ಈ ಪುಟ್ಟ ದೇಶದ ಮೇಲೆ ಅಮೆರಿಕ ಮಿಸೈಲ್ಗಳು ಏಕಾಏಕಿ ಎರಗಿವೆ. 7 ಕಡೆಗೆ ಅಮೆರಿಕ ದಾಳಿ ಮಾಡಿದೆ. ಟ್ರಂಪ್ ಸೇನೆ ಈ ರಾಷ್ಟ್ರವನ್ನು ಕೂಡ ಸಂಪೂರ್ಣವಾಗಿ ಸುತ್ತುವರೆದಿದೆ. ಅಷ್ಟೇ ಅಲ್ಲ, ವೆನೆಜುವೆಲಾ ಅಧ್ಯಕ್ಷ ಮಡುರೋ ಮತ್ತು ಆತನ ಪತ್ನಿಯನ್ನ ಸೆರೆ ಹಿಡಿದಿದೆ. ವೆನೆಜುವೆಲಾ ಮೇಲೆ ಟ್ರಂಪ್ಗೆ ಸಿಟ್ಟಿ ಹಾಕಿ. ವೆನೆಜುವೆಲಾ ಅಧ್ಯಕ್ಷ ಮಡುರೋ ಟ್ರಂಪ್ ಕಡು ವಿರೋಧಿ, ಮಾತು ಕೇಳಲ್ಲ. ಅಮೆರಿಕಕ್ಕೆ ಈ ದೇಶ ಡ್ರಗ್ಸ್ ಪೂರೈಕೆ ಮಾಡುತ್ತೆ, ಇದಕ್ಕೆ ಬ್ರೇಕ್ ಹಾಕಿ ಅಂತ ಟ್ರಂಪ್ ಹೇಳುತ್ತಲೇ ಇದ್ದು, ಇದೇ ವಿಚಾರ ಇದೀಗ ಯುದ್ಧಕ್ಕೆ ನಾಂದಿ ಹಾಡಿದೆ. ಡ್ರಗ್ಸ್ ವಿಚಾರದಲ್ಲೇ 2 ದೇಶಗಳಿಗೂ ಕೂಡ ಚಕಮಕಿ ಶುರುವಾಗಿದೆ. ಈ ವಿಚಾರವೇ ಈ ವೆನೆಜುವೆಲಾದ ಮೇಲೆ ದಾಳಿಗೆ ಕಾರಣವಾಗಿದೆ. ಟ್ರಂಪ್ ಅಸಲಿ ಲೆಕ್ಕಾಚಾರವೇನು? ಅಸಲಿಗೆ ಟ್ರಂಪ್ ಲೆಕ್ಕಾಚಾರ ಏನಂದ್ರೆ, ಡ್ರಗ್ಸ್ ಅಷ್ಟೇ ವೆನೆಜುವೆಲಾ ಮೇಲಿನ ದಾಳಿಗೆ ಕಾರಣವಲ್ಲ. ಇಲ್ಲಿ ಅಪಾರ ತೈಲ ಭಂಡಾರವಿದೆ. ವಿಶ್ವದ 5ನೇ 1 ಭಾಗದಷ್ಟು ವೆನೆಜುವೆಲಾದಲ್ಲಿ ತೈಲ ನಿಕ್ಷೇಪಗಳಿವೆ. ಹೀಗಾಗಿ ತೈಲ ಮಾರುಕಟ್ಟೆ ದರ ನಿಗದಿ ಮಾಡುವಂತಹ ಸಾಮರ್ಥ್ಯ ಈ ದೇಶಕ್ಕಿದೆ. ವೆನೆಜುವೆಲಾ ಈ ತಾಕತ್ತೇ ಅಮೆರಿಕದ ಆತಂಕಕ್ಕೆ ಕಾರಣವಾಗಿದೆ. ಡೊನಾಲ್ಡ್ ಟ್ರಂಪ್ ಮಾತನ್ನ ವೆನೆಜುವೆಲಾ ಅಧ್ಯಕ್ಷ ಮರಡೋ ಕೇಳಲ್ಲ. ಜೊತೆಗೆ ಈ ದೇಶ ರಷ್ಯಾಗೆ ಹತ್ತಿರವಾಗ್ತಾ ಇರೋದು ಟ್ರಂಪ್ ಕೆಂಗಣಿಗೆ ಮತ್ತಷ್ಟು ಗುರಿಯಾಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಈಗ ಅಮೆರಿಕದ ಕಡುವೈರಿ ರಷ್ಯಾ ವೆನೆಜುವೆಲಾ ಬೆಂಬಲಕ್ಕೆ ಬಂದಿದೆ. ಇರಾನ್ ಅಮೆರಿಕ ದಾಳಿಯನ್ನ ಖಂಡಿಸಿದೆ. ಇಟಲಿ ವೆನೆಜುವೆಲಾಗೆ ಬೆಂಬಲ ನೀಡಿದೆ. ಹೀಗಾಗಿ ವೆನೆಜುವೆಲಾ ಅಧ್ಯಕ್ಷರ ಬಂಧಿಸುವ ಟ್ರಂಪ್ ಅದು ಸಾಹಸ ತಿರುಗು ಬಾಣವಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡುಬರುತ್ತಿವೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.